ಈ ಡೇಟಿಗೆ ಆಲ್ಮೋಸ್ಟ್ ಎಕ್ಸಾಕ್ಟ್ 10 years ಆಯಿತು ದಂಡುಪಾಲ್ಯ ಶೂಟಿಂಗ್ ಕಂಪ್ಲೀಟ್ ಮಾಡಿ. ಅಫ್ಕೋರ್ಸ್ ರಿಲೀಸ್ 1 year ಲೇಟ್ ಆಗಿದೆ, ಬಟ್ ದ ಕಂಪ್ಲೀಷನ್ಗೆ ಆ್ಯಂಡ್ ಆ್ಯಸ್ ಪರ್ ವೀರೇಶ್ ರಿಕ್ವೆಸ್ಟ್ ಒಂದು ಸ್ಮಾಲ್ ವಾಟ್ ಯು ಗೋಲ್ಡ್ ಒಂದು ಮೆಮರಿ ರೀಕಲೆಕ್ಷನ್ ಅಂತ ಅನ್ಕೋಬೋದು. ಯಾಕಂದರೆ ಸ್ಟಿಲ್ ಇಟ್ ಈಸ್ ಹಾಂಟಿಂಗ್ ಮೀ, ಬಿಕಾಸ್ ಇವತ್ತಿಗೂ ಪೀಪಲ್ ಆ ಟೈಮ್ಗೆ ಸೋಷಿಯಲ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಎಕ್ಸ್ಪೋಜರ್ ಕಮ್ಮಿ ಇದರಿಂದ ನಾವು ದ ಮೂವೀಸ್ OTT ಪ್ಲ್ಯಾಟ್ಫಾರ್ಮಲ್ಲಿ ವೆನ್ ಪೀಪಲ್ ವಾಚ್ಡ್ ಸ್ಟಿಲ್ ಕಾಲಿಂಗ್ ಮೀ, ಓ ಸೌತಲ್ಲಿ ಈ ಕೈಂಡ್ ಆಫ್ ಸಬ್ಜೆಕ್ಟ್ ಮಾಡಿದಿರಾ ಅಂತ, ಆಲ್ಮೋಸ್ಟ್ 10 years ago. ಸೊ ಯಾ, ದಂಡುಪಾಲ್ಯ ಸಕ್ಸಸ್ ಅನ್ನೋದು ಐ ನೆವರ್ ಎಕ್ಸ್ಪೆಕ್ಟ್. ಸಕ್ಸಸ್ ಬಗ್ಗೆ ಯೋಚನೆ ಮಾಡಿಲ್ಲ, ಬಿಕಾಸ್ ಅದಕ್ಕೆ ಮುಂಚೆ ಐ ಡಿಡ್ ಅ ಫಿಲ್ಮ್ ಕಾಲ್ಡ್ ಕೋಟೆ, ದ ಮೇಜರ್ ರವಿಶಂಕರ್ ಆ್ಯಂಡ್ ಪ್ರಜ್ವಲ್ ಸ್ಕೋರ್ ಮಾಡಿದ್ದು ಪಿಕ್ಚರು. ಐ ಲೈಕ್ ದಟ್ ಮೂವಿ ವೆರಿ ಮಚ್. ಅದು ಬಾಕ್ಸ್ ಆಫೀಸ್ ಹತ್ರ ಏನಾಗಿದೆ ಅದು ಗೊತ್ತಿಲ್ಲ, ಬಟ್ ಫೈನಾನ್ಷಿಯಲಿ ಐ ಲಾಸ್ಟ್ ಸಮ್ ಅಮೌಂಟ್ ಅದರಲ್ಲಿ. ದೆನ್ ಲಿಟರಲಿ ಐ ಆಮ್ ಆನ್ ದ ಕ್ರಾಸ್ ರೋಡಲ್ಲಿ ಸಿಚುವೇಶನ್, ಬಿಕಾಸ್ ಕೋಟೆ ಚೆನ್ನಾಗಿದೆ ಅಂದರೆ ಬಟ್ ವಾಟ್ ಕೈಂಡ್ ಆಫ್ ಫಿಲಮ್ಸ್. ಆ್ಯಂಡ್ ನನಗೆ ಒಂದೇಂದರೆ ಐ ಆಮ್ ನಾಟ್ ಗುಡ್ ಎಟ್ ಕನ್ವಿನ್ಸಿಂಗ್ ದ ಸ್ಟೋರೀಸ್ ಟು ಆ್ಯಕ್ಟರ್ಸ್. ಸೊ ಆ ಟೈಮಲ್ಲಿ ಈ ಸಬ್ಜೆಕ್ಟ್ ಈ ಥರ ಒಂದು ಕ್ರೈಮ್ ನಡೆದಿದ್ದೆ, ಸೊ ಲೆಟ್ ಅಸ್ ಡೂ ಇಟ್ ಅನ್ನೋದು. ಸೊ somehow, even though the risk ಅನಿಸಿದ್ರು, I took a step and I did, and I completed the movie. A lot of controversies in the people think when they made it controversies, and of course before release thanka even media was very angry at me. Tumba press media press-talli before release alli ಕೇಳಿದ್ದಾರೆ some reporters, I don't know his name, ಇಂಥ ಸಿನಿಮಾ ಬೇಕಾ ನಮಗೆ, ವೈಲೆನ್ಸ್ ವೈ ಆರ್ ಪ್ರೊಜೆಕ್ಟಿಂಗ್ ಅಂತ. ಬಟ್ ಆಫ್ಟರ್ ವಾಚಿಂಗ್ ದ ಫಸ್ಟ್ ಶೋ ದ ಸೇಮ್ ರಿಪೋರ್ಟರ್ ಕಂಗ್ರ್ಯಾಚುಲೇಟೆಡ್ ಮೀ. ಆಫ್ಟರ್ ದ್ಯಾಟ್ ಅದ್ರ ಫಾಲೋಯಿಂಗ್ 1 and 2, 3 ಪರ್ಸ್ಪೆಕ್ಟಿವ್ಸ್ ಏನು ಮಾಡಿದನೋ, ವೆನ್ ನಾವ್ ಐ ಲುಕ್ ಬ್ಯಾಕ್, ಈ 1, 2, 3 ಒಂದು ಟ್ರಯಾಲಜಿ ಐ ಡಿಡ್ ಮೈ ಜಾಬ್ ಪ್ರಾಪರ್ಲಿ ಕಂಪ್ಲೀಟ್ಲಿ ಅಂತ. ಸೊ ಇಟ್ಸ್ ಅ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಪ್ರಾಜೆಕ್ಟ್ ನನ್ನ ಕರಿಯರಲ್ಲಿ. ಅದರ ನಂತರ ಈ ಕತೆ ಚಿತ್ರಕಥೆ ನಿರ್ದೇಶನ ಬೈ ಪುಟ್ಟಣ್ಣ ಅಂತ ಮಾಡಿದ್ರು, ಬಸವಣ್ಣ, ನನ್ನವನು, ಕೋಟೆ, ವೇರಿಯಸ್ ಕೈಂಡ್ ಆಫ್ ಫಿಲಮ್ಸ್ ಮಾಡಿದ್ರೆ. ಸ್ಟಿಲ್ ದಂಡುಪಾಲ್ಯ ಆ್ಯಸ್ ಆಲ್ವೇಸ್, ನಾನು ಮುಂದೆ ಎಂಥ ದೊಡ್ಡ ಸಿನಿಮಾ ಮಾಡಿದ್ರು ಇಟ್ ಇಸ್ ಆಲ್ವೇಸ್ ಸ್ಪೆಷಲ್ ಟು ಮೀ, ಬಿಕಾಸ್ ದಟ್ ವಾಸ್ ಸಮ್ ಮ್ಯಾಜಿಕಲ್ ಮೂವಿ ಫಾರ್ ಮೀ. ಐ ಮೇಡ್ ಇಟ್ ಫ್ರಮ್ ಎ ವೆರಿ ಥಿನ್ ವೇಫರ್ ಲೈನಿಂದ, ಪ್ರಾಪರ್ ಲೈನೇ ಅಲ್ಲ ಟು ಎಕ್ಸಿಕ್ಯೂಟ್ ಎನಿ ಡೈರೆಕ್ಟರ್, ಜಸ್ಟ್ ಕ್ರೈಮ್ ಆ್ಯಂಡ್ ಕ್ರೈಮೇ ಅಷ್ಟೇ. ಸೊ ವೆನ್ ಐ ಲುಕ್ ಎಟ್ ದೀಸ್ 3 seasons, 3 series, ಸ್ಟಿಲ್ ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಲೈಕ್ ಇನ್ನೂ ಸ್ಟಿಲ್ ವಾಚ್ ಮಾಡಿ ದೇ ಆರ್ ಕಾಲಿಂಗ್ ಮೀ. ಐ ಆಮ್ ಹ್ಯಾಪಿ ದಟ್ ಫಾರ್ ದಟ್ ಪ್ರಾಡಕ್ಟ್, ಐ ಆಮ್ ಹ್ಯಾಪಿ ಫಾರ್ ದ ಪ್ರಾಜೆಕ್ಟ್. ದಂಡುಪಾಳ್ಯ ಅನ್ನೋ ಒಂದು ಐಡಿಯಾ ಬಂದಿದ್ದು ಹೆಂಗೆ, ಕತೆ ಹೆಂಗೆ ಬಂತು? ಅದು ನಾನು ವಾಸ್ ಟ್ರಾವೆಲಿಂಗ್, ಅದು ಅಲ್ಲೇ ಸಿಕ್ಕಿದೆ. ಇನ್ಫ್ಯಾಕ್ಟ್ ಹೊಸಕೋಟೆ ಹತ್ರನೇ ಸಿಕ್ಕಿದೆ ಅನ್ಕೋಬೋದು. ನಾನು ವಾಸ್ ಟ್ರಾವೆಲಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ತಿರುಪತಿ ಹೋಗ್ತಿದ್ರೆ ಉಡೀಸ್ ಹೋಟೆಲಲ್ಲಿ ಕೂತ್ಕೊಂಡಿದ್ದೆ, ಆ್ಯಂಡ್ ಐ ಆರ್ಡರ್ಡ್ ಸಮ್ ಬ್ರೇಕ್ಫಾಸ್ಟ್. ಅಲ್ಲಿ ವೀಕ್ ಮ್ಯಾಗ್ಝಿನ್, ಓಲ್ಡ್ ವೀಕ್ ಮ್ಯಾಗ್ಝಿನ್ ಆ ಟೇಬಲ್ ಮೇಲಿತ್ತು. ಜಸ್ಟ್ ಐ ವಾಸ್ ಗೋಯಿಂಗ್ ಥ್ರೂ ಇಟ್. ಅದರಲ್ಲಿ ದಿಸ್ ಟಾಪಿಕ್, ಈ ಕ್ರಿಮಿನಲ್ಸ್ ಸ್ಟೋರಿ ಒಂದು ಜಸ್ಟ್ ಆಗಿ ಇಸ್ ಅ 2 pages ಸ್ಟೋರಿ. ದೆನ್ ಇಟ್ ವಾಸ್ ಸೋ ಶಾಕಿಂಗ್, ಓ ಈ ಥರ ಕ್ರೈಮ್ ಅನ್ನೋದು. ದೆನ್ ಫ್ರಮ್ ದೇರ್ ಐ ಹ್ಯಾವ್ 3 to 4 hours ರೈಡ್ ಟು ತಿರುಪತಿ. ದೆನ್ ಹೋಗ್ತಾನೆ ಹೋಲ್ ಥಿಂಗ್ ಎಸ್ ಇಟ್ ಕ್ಯಾನ್ ಬಿ ಮೇಡ್ ಅಂತ. ದೆನ್ ಇನ್ ಎ ಸ್ಪ್ಯಾನ್ ಆಫ್ ಪ್ರಾಬ್ಲಿ ದ ಸ್ಟೋರಿ ನಾನು ಬರೆದಿದ್ದು ಆಲ್ಮೋಸ್ಟ್ ಇನ್ 2 days ಅಷ್ಟೇ. ಅದು ಸ್ಟೋರಿ ಅಂಥದ್ದು ಏನಿಲ್ಲ, ಓನ್ಲಿ ಸ್ಕ್ರೀನ್ ಪ್ಲೇ ಆ್ಯಸ್ ಯೂಶುವಲ್ ಮೈ ಫಿಲ್ಮ್ಸ್. ಸೊ ವೆನ್ ಐ ರೋಟ್ ದ ಸ್ಕ್ರೀನ್ ಪ್ಲೇ ಇಟ್ ಈಸ್ ಶಾಕಿಂಗ್. ವರ್ಕ್ ಆಗುತ್ತೆ ಅಂತಲ್ಲ, ಬಸ್ ಎಸ್ ಇಂಥ ಸಿನಿಮಾ ಮಾಡ್ಬೋದು ಅನ್ನೋದು. ಬಟ್ ಅದಕ್ಕೆ ಮುಂಚೆ ಆ ಥರ ಎಸ್ ಬೇರೆ ಬೇರೆ ಕ್ರೈಮ್ ಥ್ರಿಲ್ಲರ್ಸ್ ಇದೆ, ಬಟ್ ಇಟ್ ಮೇ ವರ್ಕ್ ಅಂತ. ದೆನ್ ಐ ರಿಜಿಸ್ಟರ್ ಫಾರ್ ದಂಡುಪಾಲ್ಯ ಗ್ಯಾಂಗ್ ಅಂತ ಟೈಟಲ್ ಕೇಳಿದೆ ಚಾಮರಾಜ, ದೇ ನೆವರ್ ಗೇವ್ ಮೀ, ಆ್ಯಂಡ್ ಐ ಸೆಡ್ ಓನ್ಲಿ ದಂಡುಪಾಲ್ಯ, ದಟ್ಸ್ ಫೈನ್.
And from there, production house, Narayan Babu sir, he said that, of course, he never asked me the subject because he has such a confidence at me. Then everything in place. And ಈ ಸಿನಿಮಾ ಸಕ್ಸಸ್ ಆಗುತ್ತಂತ only person he believed, producer only believed. Even I said that I did a job, but he expected it is huge. And actor finalizations, ಒಂದೊಂದೇ ನಡೀತಾ ಇದೆ. When I said Pooja Gandhi, he asked me to wait for 3 months, and Makrand, because first he refused, ಆಮೇಲೆ single line order ಕೇಳಿದೆ. Then I went to Bombay. Then nobody has the confidence, to be honest. Sare, some compulsions or some requests ಮೇಲೆ everybody made. But once project complete ಆದಮೇಲೆ the first response, censor officer, he liked the movie. Usually censor officers, they will not say like that. And he come out from theatre and really I like the film very much. That's the first boost. And the second thing is Ajay Paul. When a lot of distributors, ತುಂಬ ಜನ ಸಿನಿಮಾನ ಕೇಳಿ, ಸಿನಿಮಾ ಪ್ರಸಾದ್ ಲ್ಯಾಬಲ್ಲಿ ವೆನ್ ವಿ ವಾಟ್ ಪ್ರೊಜೆಕ್ಷನ್ ಫಾರ್ ಡಿಸ್ಟ್ರಿಬ್ಯೂಷನ್ಗೆ ತುಂಬ ಜನ ಆಲ್ಮೋಸ್ಟ್ ಎದ್ದೋಗ್ಬಿಟ್ಟು ದೇ ಯೂಸ್ ಟು ಸ್ಕೂಲ್ ಮೀ, ಇದರಲ್ಲಿ ಏನಿದೆ ಬರೀ ಮರ್ಡರೇ ಬಿಟ್ಟರೆ ಅಂತ. ದೆನ್ ಸಮ್ ಡಿಸ್ಟ್ರಿಬ್ಯೂಟರ್ಸ್ ರಿವರ್ಸ್ಲಿ ಈ ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ನೀವೇ ನಮಗೆ ದುಡ್ಡು ಪೇ ಮಾಡಿ ವಿ ರಿಲೀಸ್ ಥಿಯೇಟರ್ಸ್ ಅಂತ. Somehow Ajay Paul saw the movie, sorry to say, he's also is no more now. He believed the subject. He said that I'll release the film. Almost ಆ ಟೈಮ್ಗೆ ಕನ್ನಡ ಸಿನಿಮಾ ನಾನು ಕಮ್ಮಿ ರಿಲೀಸ್ ಮಾಡ್ತಾಯಿದ್ದೀನಿ, ಬಟ್ ದಿಸ್ ಫಿಲ್ಮ್ ಐ ರಿಲೀಸ್ ಅಂತ. ಥ್ಯಾಂಕ್ಸ್ ಟು ಅಜಯ್. ದ್ಯಾನ್ ವೆರಿ ಫಸ್ಟ್ ಶೋ ಆಲ್ ಓವರ್ ದ ಕರ್ನಾಟಕ. ದೇ ಸೇ ದಟ್ ನನಗೆ ಫಸ್ಟ್ ಕಾಲ್, ಇಫ್ ಐ ರಿಮೆಂಬರ್, ಉಮೇಶ್ ಬನ್ಕರ್ ಕಾಲ್ ಮಾಡಿದ್ದಾರೆ. 8:30 entire state is houseful anta. I said he's joking. There's no stars at all. How can that? Then no truth. So 11 o'clock when I went to theatres, it was truth. Then from there it was in a history. ಮೇಕಿಂಗ್ ಅಲ್ಲಿ ಯಾವ ಥರ ಮಾಡಬೇಕಾಗಿತ್ತು? ದಂಡುಪಾಳ್ಯ ಅಂತ ಅಂದ್ಬಿಟ್ಟು ಇಟ್ಟಾಗ ಅವಾಗ ಬಂದ ಪ್ರಾಬ್ಲಮ್ಸ್ ಏನು? ಆವಾಗ at that time no problem at all. When I released that Pooja's poster, Pooja's first still release ಮಾಡಿದ್ಮೇಲೆ ಇಶ್ಯೂ ಆಗಿದೆ. ಬಿಕಾಸ್ ಅದು ಆ ಪೂಜಾ ಸ್ಟಿಲ್ ಶೂಟ್ ಮಾಡಿದ್ದು, ಇಫ್ ಐ ಆಮ್ ರೈಟ್, ಆ ಸ್ಟಿಲ್ ನಾನು ಶೂಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ 1 ವರ್ಷ ಹಂಗೆ ಇಟ್ಕೊಂಡಿದ್ದೆ. ಬಿಕಾಸ್ ಅದು ನಾನು ಎಲ್ಲೂ ರಿಲೀಸೇ ಮಾಡಿರಲಿಲ್ಲ. ನಾಟ್ ಇವನ್ ನೋಬಡಿ ನೋಸ್ ದಟ್. ನನ್ನ ಕಂಪ್ಯೂಟರಲ್ಲೇ ಇತ್ತದು. ದಟ್ ವಾಸ್ ಭುವನ್ ಗೌಡ, ಡನ್ KGF. ಇ ವಾಸ್ ಸ್ಟಿಲ್ ಫೋಟೋಗ್ರಫರ್ ಎಟ್ ದ ಟೈಮ್. ಅದು ವೆರಿ ಫ್ಯಾಂಟಾಸ್ಟಿಕ್ ಜಾಬ್ ಅದು. ಐ ಲೈಕ್ ದ ಸ್ಟಿಲ್, ಅದು ಹಂಗೆ ಇಟ್ಕೊಂಡಿದೆ. ಬಟ್ ರಿಲೀಸ್ ಮಾಡಬೇಕಂದ್ರೆ ವಾಟ್ ಕೈಂಡ್ ಆಫ್ ಪೋಸ್ಟರ್ ಅನ್ನೋದಂದರೆ, ಪೀಪಲ್ ಥಿಂಕ್ ದಟ್ ಡಸ್ ಸೆಮಿ ನ್ಯೂಡ್ ಬ್ಯಾಕ್ ಫೋಟೋ ಅಂತಾರೆ. ಬಟ್ ಇಟ್ಸ್ ನಾಟ್ ದ ಕಂಟೆಂಟ್. ದ ಫೋಟೋ ವಾಸ್ ಗುಡ್, ಬಟ್ ಒನ್ಸ್ ಆರ್ ರಿಲೀಸ್ ಆದಮೇಲೆ ಪೀಪಲ್ ಥಾಟ್ ದಟ್ ಇಟ್ಸ್ ಓಕೆ ಬ್ಯಾಕ್ ಶಾಟ್ ಅಂತ, ಸೆಮಿ ನ್ಯೂಡ್ ಅಂತ. ಪೂಜಾ ಗಾಂಧಿ ಲೈಕ್ ದಟ್. ಸೊ ಹಂಗಾಗಿ ಫ್ರಮ್ ದೇರ್ ಇಟ್ಸ್ ಇನ್ ಟಾಕ್ ಆಫ್ ದ ಟೌನ್ ಆಗಿದೆ. ದ ಇಂಟೆನ್ಷನ್ ವಾಸ್ ನಾಟ್ ಟು ಮೇಕ್ ಎನ್ ಕಂಟ್ರವರ್ಸಿ ಲೈಕ್ ದಟ್. ಪೂಜಾನೇ ಕರೆಕ್ಟಾಗಿ ಅದು ಮಾಡಿದ ಬ್ಯಾಕ್ಲೆಸ್. ಎಸ್ ಬಿಕಾಸ್ ಶಿ ಬಿಲೀವ್ ದ ಕ್ಯಾರೆಕ್ಟರ್. ಅವರ ಫಸ್ಟ್ ಕತೆ ಕೇಳಿದ ಕೂಡಲೇ ನಾನು ಮಾಡ್ತೀನಿ, ಬಟ್ ಐ ಹ್ಯಾವ್ ಓನ್ಲಿ ಗ್ಲಾಮರ್ ಇಮೇಜ್ ಎಲ್ಲ, ಇಂಥ ರೂಡ್ ಇಮೇಜ್ ಹೆಂಗೆ ಅಂತ. ದೆನ್ ಶಿ ಟುಕ್ ಟೈಮ್, ಆಲ್ಮೋಸ್ಟ್ ಒಂದು 2 weeks ಟೈಮಲ್ಲಿ ಶಿ ಕನ್ಫರ್ಮ್ಡ್. ಆ್ಯಂಡ್ ಶಿ ಡಿಡ್ ಎ ವೆರಿ ಗುಡ್ ಜಾಬ್, ನೋ ಡೌಟ್. ಎವ್ರಿಬಡಿ ನೋಡಿದ್ರಲ್ಲ ದ ವೇ ಶಿ ಡಿಡ್. ಅಪಾರ್ಟ್ ಫ್ರಮ್ ದಟ್ ಮಕ್ರನ್, ಆಫ್ ಕೋರ್ಸ್, ರವಿಶಂಕರ್ ಆ್ಯಸ್ ಯೂಶುವಲ್. ಬಿಕಾಸ್ ನನಗೆ ಪ್ರೀವಿಯಸ್ ಸಿನಿಮಾನೇ ರವಿಶಂಕರ್ ಕೋಟೆದಲ್ಲಿ ಈ ಸ್ಕೋಡ್ ಎ ಲಾಟ್. ಕಟಾರಿ, ಹುಬ್ಳಿ ಕಟಾರಿ ಅಂತ ಕ್ಯಾರೆಕ್ಟರ್ಗೆ ಈ ಗಾಟ್ ಎ ವೆರಿ ಗುಡ್ ಅಪ್ಲೌಸ್ ಉತ್ತರ ಕರ್ನಾಟಕ ಭಾಷೆ ಇದರಲ್ಲಿ. ದೆನ್ ಈ ಕ್ಯಾರೆಕ್ಟರ್ ಹೇಳುವಾಗ ಅವರು ನಾನು ನೆಗೆಟಿವ್ ಶೇರ್ ಮಾಡ್ತಾರೆ. ಅಗೇನ್ ಪ್ರೋಟೋಗನಿಸ್ಟ್ ಹೆಂಗೆ ಪಾಸಿಟಿವ್ ಕ್ಯಾರೆಕ್ಟರ್, ನಾನು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಲ್ಲ ಅಂದರು. ಬಿಕಾಸ್ ನನಗೆ ಆಲ್ರೆಡಿ ವಿಲನ್ ಇಮೇಜ್ ಇದೆ ಅಂತ. ಬಟ್ somehow he believed in the way I narrated. Again, every actor, in fact, ಸಿನಿಮಾದಲ್ಲಿ every actor scored. ಸೆಲೆಕ್ಟ್ ಮಾಡಿದ್ರೆ how they got convinced? ಅಂದರೆ ಅವ್ರಿಗೆ ಕಥೆ ಓನ್ಲಿ ಗ್ಯಾಂಗ್ ಅಂತಲೇ ಗೊತ್ತು. ಬಟ್ ವೆನ್ ಐ ಆಮ್ ಪಿಕ್ಚರೈಸಿಂಗ್, ಅವರು ನನ್ನ ಬ್ಯಾಕಲ್ಲಿ ಅಂದ್ಕೊಂಡಿದ್ದಾರೆ. ಬಿಕಾಸ್ ಈ ಶೂಟಿಂಗ್ ವೆರಿ ರಗಡ್ ಆ್ಯಂಡ್ ರಾ, ಇಂಥವೆಲ್ಲ ಸೆನ್ಸಾರ್ ಬಿಡ್ತಾರಾ ಅಂತ. ಬಟ್ ನಾನು ಅವತ್ತು ಐ ಥಿಂಕ್ ನಾನು ಮುನಿಗೋ ಪೆಟ್ರೋಲ್ ಪರ್ಸನ್ನಾಗ ಹೇಳಿದೆ, ವಿ ಹ್ಯಾವ್ ಟು ಡೂ ಅವರ್ ಜಾಬ್ ಅಷ್ಟೇ. ಸೆನ್ಸಾರ್ ಕಟ್ ಮಾಡಿದ್ರೆ ಮಾಡ್ತಾರೆ, ದಟ್ಸ್ ನಾಟ್ ದ ಕೇಸ್. ಬಟ್ ವಿ ಶುಡ್ ಆನೆಸ್ಟ್ ಟು ದ ಸ್ಕ್ರಿಪ್ಟ್. ನಾವೇನು ಹಿಸ್ಟಾರಿಕಲ್ ಹೀರೋಸ್ ಬಗ್ಗೆ ತೆಗಿತಾ ಇಲ್ಲ ಸಮ್ ಡಿವೋಷನಲ್ ಸಿನಿಮಾ ತೆಗಿತಾ ಇಲ್ಲ. ವಿ ಆರ್ ಡೂಯಿಂಗ್ ಅಬೌಟ್ ದ ಕ್ರೈಮ್ ಓನ್ಲಿ. ಕ್ರೈಮ್ ಹ್ಯಾಸ್ ಟು ಬಿ ವೆರಿ ರಾಸ್ಟಿಕ್.
ಅದು ಬಿಟ್ಟರೆ ಮೇಕಿಂಗ್ ಪ್ಯಾಟ್ರನಲ್ಲೇ ಐ ವಾಂಟ್ ಟು ಗೋ ವೆರಿ ರಿಯಲಿಸ್ಟಿಕ್. ದಟ್ ವಾಟ್ ಆಡಿಯನ್ಸ್ ಆಕ್ಸೆಪ್ಟೆಡ್, ವೈಡ್ಲಿ ಆಕ್ಸೆಪ್ಟೆಡ್. ಈಗ ನಾವು ಪ್ರಾಬ್ಲಿ ದಟ್ ಸಿನಿಮಾ ಇಸ್ ಒಂದು 5 to 6 years ಎರ್ಲಿಯರ್ ಅನಿಸುತ್ತೆ ನಾವು ದ ವೇ OTT ಕಂಟೆಂಟ್ ಹೋಗ್ತಿದ್ದರಿಂದ. ಬಟ್ ಆವತ್ತಿ ಓನ್ಲಿ ಆಂಧ್ರ ಆ್ಯಂಡ್ ಕರ್ನಾಟಕದಲ್ಲಿ ಸಿನಿಮಾ ನೋಡಿದ್ದಾರೆ. ಬಟ್ ನಾವು ಆಲ್ ಓವರ್ ದ ವರ್ಲ್ಡ್, ಬಿಕಾಸ್ OTT ಬಂದಮೇಲೆ ಸ್ಟಿಲ್ ಪೀಪಲ್ ವಿಲ್ ಕಾಲ್ ಮೀ ಟು ಅಪ್ರಿಷಿಯೇಟ್ ದಟ್ ಮೂವಿ. ದಂಡುಪಾಳ್ಯ ಒಂದು ಸೂಪರ್ ಹಿಟ್ ಆಗುತ್ತೆ, ನೆಕ್ಸ್ಟ್ 2 ತೆಗಿತೀರಿ, 2 ಕಂಟಿನ್ಯೂ. ನೋ, ಅದೇ there is a story still, but 2 and 3 I have to finish ಅನ್ನೋದೇ. 2 and 3 is a one content, ಅದು ಫಿನಿಷ್ ಮಾಡಲೇಬೇಕು. ಬಿಕಾಸ್ 3 perspectives. Part 1 ಬಂದ್ಬಿಟ್ಟು ಓನ್ಲಿ ದ ಸ್ಟೋರಿ ಎವ್ರಿಬಡಿ ಹರ್ಡ್. Point 2 ಬಂದ್ಬಿಟ್ಟು ವಿಕ್ಟಿಮ್ಸ್ ಆರ್ ಕ್ರಿಮಿನಲ್ಸ್ ಪರ್ಸ್ಪೆಕ್ಟಿವ್. Part 3 ಬಂದ್ಬಿಟ್ಟು ಪೊಲೀಸ್ ಪರ್ಸ್ಪೆಕ್ಟಿವ್. ಬಿಕಾಸ್ 3 ಡಿಫ್ರೆಂಟ್ ಸ್ಟೋರೀಸ್ ಇತ್ತು ಅಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಬಾಕ್ಸ್ ಆಫೀಸ್ ಸಕ್ಸಸ್ ಅನ್ನೋದು ಅಫ್ಕೋರ್ಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ವೇರಿಯೇಷನ್. ಅಂದರೆ 2 ಹೋಗಿಲ್ಲ, 3 ಹೋಗಿಲ್ಲ, ದಟ್ಸ್ ಓಕೆ. ಬಟ್ ಈವನ್ ನಾನು 1ಗೂ ಐ ಡಿಂಟ್ ಎಕ್ಸ್ಪೆಕ್ಟ್. ಬಟ್ ಆ್ಯಸ್ ಎ ಡೈರೆಕ್ಟರ್ ಟೋಟಲ್ ಕಂಟೆಂಟ್ ರೌಂಡ್ ಆಫ್ ಮಾಡಿದೆ. ನಥಿಂಗ್ ಲೆಫ್ಟ್ ಇನ್ ದ ಕಂಟೆಂಟ್. ಬಟ್ ಕಾಂಟ್ರವರ್ಸಿಗಳೇ ಜಾಸ್ತಿ ಸ್ಟಾರ್ಟ್ ಆಗ್ತಾ ಇತ್ತು ಒಂದಾದಮೇಲೆ. ಇಲ್ಲ, ಅದೇನಾಗಿದೆ ಅಂದರೆ ನನ್ನವನಿಗೂ ಕಾಂಟ್ರವರ್ಸಿ ಆಗಿಲ್ಲ, ಕೋಟೆಗೂ ಕಾಂಟ್ರವರ್ಸಿ ಆಗಿಲ್ಲ. ಬಿಕಾಸ್ ಇಟ್ಸ್ ಅ ಸ್ಟ್ರೈಟ್ ಸಿನಿಮಾಸ್. ಸಮಥಿಂಗ್ ವಿಚ್ ಈಸ್ ಆಡಿಯನ್ಸ್ ಯಾವುದು ಇಲ್ಲ ಮೀಡಿಯಾ ಸಮಥಿಂಗ್ ವಿಚ್ ಈಸ್ ವೆರಿ ಸ್ಟ್ರೇಂಜ್ ಅನ್ನೋದು ಹೋಗುವಾಗ ಟಕ್ ಅಂತದೇ ಎಕ್ಸ್ಪೆಕ್ಟ್. ದಂಡುಪಾಲ್ಯ ಪೂಜಾ ಪೋಸ್ಟರ್ ಕಾಂಟ್ರವರ್ಸಿ ಆಗಿದೆ, ಬಿಟ್ಟರೆ ಫಿಲ್ಮ್ ನಥಿಂಗ್. ಬಿಕಾಸ್ ಸಿನಿಮಾ ನೋಡಿದ ಮೇಲೆ ಇಂಥ ಕಂಟೆಂಟ್ ಎಸ್ ನಾವು ಮಾಡ್ತಾಯಿರೋ ಕಂಟೆಂಟೇ. ನಾನು ಪ್ರಿವಿಯಸ್ ಹೇಳಿದೆ, ವಿ ಆರ್ ಹ್ಯಾವಿಂಗ್ ಬಿರಿಯಾನಿ, ಅದರಲ್ಲಿ ಪುಳಿಯೋಗರೆ ಮಿಕ್ಸ್ ಆಗಲ್ಲ, ಚಾನ್ಸೇ ಇಲ್ಲ. ಬಿರಿಯಾನಿ ಇಸ್ ಬಿರಿಯಾನಿ. ಸಂಜನಾ ದಟ್ ರಿಕ್ವೈರ್ಡ್. ಸಂಜನಾಸ್ ವಿಡಿಯೋ ಬಿಕಾಸ್ ವಾಟ್ ಐ ಶಾಟ್ ಅನ್ ದ ಶಾಟ್, ಅದು ಲೀಕ್ ಮಾಡಿದ್ದು ಯಾರು, ವಿ ಆರ್ ನೋ ವೇ ಕನೆಕ್ಟೆಡ್. ಬಿಕಾಸ್ ಆ ಕಂಟೆಂಟ್ ಅಲ್ಲಿಂದ ಯಾರು ಲೀಕ್ ಮಾಡಿದ್ದಾರೆ ಮೀಡಿಯಾಕ್ಕೆ, ದಟ್ ಈಸ್ ಸ್ಟಿಲ್ ಐ ಆಮ್ ನಾಟ್ ಅವೇರ್ ಎಲ್ಲಿಂದ ಹೋಗಿದೆ ಅನ್ನೋದು. ಅದು ನನಗೆ ಸಂಬಂಧವೂ ಇಲ್ಲ. ಇನ್ಫ್ಯಾಕ್ಟ್ ಮೈ ಥಿಂಗ್ ಈಸ್ ಓನ್ಲಿ ಕಂಟೆಂಟ್. ಎಸ್ ಶೂಟ್ ಮಾಡಿದೆ, ಎಸ್ ಮಾಡಿದೆ, ಅದಕ್ಕೊಂದು ಸೆನ್ಸರ್ ಗೈಡ್ಲೈನ್ ಇತ್ತು, ಅಲೋ ಮಾಡಿದೆ. ಬಟ್ ಆಫ್ಲೈನಲ್ಲಿ ಡಿಲೀಟೆಡ್ ಕಂಟೆಂಟ್ ರಿಲೀಸ್ ಮಾಡೋದು ವೆರಿ ಚೀಪ್ ಟ್ರಿಕ್ to make publicity or to get on the movie. But adu how did both the artists accepted to do that role? No, it's a required thing, because nudity ಅನ್ನೋದು ಆ ಟೈಮ್ಗೆ ಹೊಸದ. ದಸ್ ಅ ರೀಸನ್. ಅಂದರೆ ಐ ಡೋಂಟ್ ಕಂಪೇರ್. ವೆಸ್ಟಲ್ಲಿ ತುಂಬ ಇದೆಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಬೆಸ್ಟ್ ಕ್ಲಾಸಿಕ್ಸಲ್ಲಿ ಐ ಆಮ್ ನಾಟ್ ಕಂಪೇರಿಂಗ್ ಸಚ್ ಅ ಗ್ರೇಟ್ ಡೈರೆಕ್ಟರ್. ಸ್ಲೆಂಡರ್ಸ್ ಲಿಸ್ಟಲ್ಲಿ ಹೋಲ್ 40 to 50, 400 to 500 ವಿಮೆನ್ ನ್ಯೂಡಲ್ಲಿದ್ದಾರೆ. ಬಿಕಾಸ್ ಇಟ್ಸ್ ರಿಕ್ವೈರ್ಡ್. ಇದರಲ್ಲಿ ಹಂಗೆ ಆಗಿದೆ. ಅಲ್ಲಿ ಯಾರೋ ಕೇಳಿದ್ದಾರೆ, ಅವತ್ತು ಪೊಲೀಸ್ ಈ ಥರ ಟಾರ್ಚರ್ ಮಾಡ್ತಾರಾ ಅಂತ. ಐ ಆಮ್ ನಾಟ್ ಅವೇರ್. ನಾನೇನು ಕೇಳಿದೆ ಅದೇ ಶೂಟ್ ಮಾಡಿದೆ. ಇಟ್ ಮೇ ನಾಟ್ ಬಿ ಟ್ರೂತ್ ಆರ್ ಮೇ ಬಿ ಟ್ರೂತ್. ಅದಕ್ಕೆ ದ 3 ಪರ್ಸ್ಪೆಕ್ಟಿವ್ಸ್ ಏನಿದೆನೋ, ಇನ್ ಜನರಲ್ ನ್ಯೂಸ್ ಕಾಮನ್ ಮ್ಯಾನ್ ಪ್ಲಸ್ ನಮ್ಮಂಥ ಡೈರೆಕ್ಟರ್ಸ್ ರೈಟರ್ಸ್ ಕೇಳಿದೆ, ಅದು ಪಾರ್ಟ್ 1. ಪಾರ್ಟ್ 2 and 3 ಪರ್ಸ್ಪೆಕ್ಟಿವ್ಸೇ. ಅದಕ್ಕೆ ನಾನು ಲಾಸ್ಟ್ ಪಾರ್ಟ್ 3 ರೌಂಡ್ ಆಫ್ ಮಾಡಿದೆ. ಬಿಕಾಸ್ ದೀಸ್ ಆರ್ 3 ಪರ್ಸ್ಪೆಕ್ಟಿವ್ಸ್. ವಾಟ್ ಐ ಕಮ್ ಅಕ್ರಾಸ್ ಐ ಶಾಟ್, ದಟ್ಸ್ ಆಲ್. ಅದು ಪ್ರಾಪರಾಗಿ ರಿಲೀಸ್ ಮಾಡಿದ್ದಾರೆ ವಿತ್ ಸೆನ್ಸರ್ ಗೈಡ್ಲೈನ್ಸ್. ನಾನು ಬರ್ತಿರೋದು ಎಲ್ಲಿ ಅಂತಂದರೆ, ಒಂದು ಆ ಟೈಮಲ್ಲಿ ಪೂಜಾ ಗಾಂಧಿ ಎಲ್ಲೂ ನಾನು ಮಾಡಲ್ಲ ಅಂತ ಹೇಳಲಿಲ್ಲ. ಬಟ್ ಓನ್ಲಿ ಸಂಜನಾ ಪಾತ್ರ ನಾನು ಮಾಡೇ ಇಲ್ಲ, ಮೈ ಮೇಲೆ ಸ್ಕಿನ್ ಇತ್ತು. ನೋ, ಅದೇ ನಾನು ಹೇಳ್ತಾ ಇರೋದು. ವಾಟ್ ಎವರ್ ಐ ಶಾಟ್ ಅಂದರೆ ವಿತೌಟ್ ಎನಿ ಆ್ಯಕ್ಟರ್ಸ್ ಆಕ್ಸೆಪ್ಟೆನ್ಸ್ ಇಲ್ಲ ಅಂತ ಮಾಡೋಕ್ಕಾಗಲ್ವಲ್ಲ. ದಟ್ ವಾಸ್. ಸೊ ಅಲ್ಲಿ ರಾಂಗ್ ಏನಾಗಿದೆ ಅಂದರೆ ವಿಚ್ ವಾಸ್ ಡಿಲೀಟೆಡ್ ಸೀನ್ ರಿಲೀಸ್ ಮಾಡಿದ್ದು ಕ್ರೈಮ್. ಈವನ್ ಸಂಜನಾ ವಾಸ್ ಅಗೇನ್ಸ್ಟ್ ದಟ್ ಆ ಟೈಮ್ಗೆ. ಸಂಜನಾ ನೆವರ್ ಸೇ ದಟ್ ಐ ಹ್ಯಾವೆಂಟ್ ಡನ್. ಅವ್ರು ಹೇಳಿದೆ ಅಂದರೆ ಸೆನ್ಸರ್ ಏನು ಕಟ್ ಮಾಡಿದ್ರು ಆ ಸೀನ್ಸ್ ಲೀಕ್ ಮಾಡಿದ್ದಾರೆ. ದಟ್ಸ್ ರಾಂಗ್, ದಟ್ ಇಸ್ ಕ್ರೈಮ್. ಎಸ್, ಐ ಕಂಡೆಮ್ ದಟ್. ಯಾರು ಮಾಡಿದ್ದು? ದಟ್ಸ್ ಇವತ್ತಿಗೂ ಐ ಆಮ್ ನಾಟ್ ಅವೇರ್. ಯಾಕೆಂದರೆ ಸ್ಟಫ್ ನಿಮ್ಮ ಹತ್ರನೇ ಇದ್ದಿದ್ದಲ್ವ? ಇರಲ್ಲ. ಬಿಕಾಸ್ ಪೀಪಲ್ ಅನ್ಕೊತಾರೆ ನಮ್ಮ ಹತ್ರ ಇರುತ್ತೆ ಅಂತ. ಆ್ಯಸ್ ಎ ಡೈರೆಕ್ಟರ್ ಐ ನೆವರ್ ಕೀಪ್ ನಾಟ್ ಇನ್ ಅ ಸಿಂಗಲ್ ಫ್ರೇಮ್ ಆಫ್ ಫಿಲ್ಮ್. ಎಡಿಟಿಂಗ್ ಶೂಟರ್ ಇರುತ್ತೆ, ಹಾರ್ಡ್ ಡಿಸ್ಕ್ ಎಲ್ಲೆಲ್ಲೋ ಆಡ್ತಿರ್ತವೆ. ಇಟ್ ಮೇ ಬಿ ಫ್ರಮ್ ಎನಿ ಪಾಯಿಂಟ್ ಆಫ್ ದ ಟೈಮ್. ಬಟ್ ಸಂಜನಾ ಅವತ್ತು ಹೇಳಿದ್ದೊಂದು, ಬಟ್ಟೆ ಇದೆ ನೋಡಿ, ಬಟ್ಟೆ ಮಾರ್ಕ್ ಮಾಡಿದ್ದಾರೆ ಅಂತ. ಯಾ, ಅಂದರೆ ಅದರಲ್ಲಿ ಗ್ರಾಫಿಕ್ ಇದೆ, ಕೆಲವೊಂದು ಸೆಮಿನ್ಯೂಡ್ಸ್ ಇದೆ. ಬಟ್ ಸೀನ್ಗೆ ಏನು ರಿಕ್ವೈರೋ ಅದು ಪ್ರಾಪರಾಗಿ ಮಾಡಿದ್ದೀವಿ, ಪ್ರಾಪರಾಗಿ ಸೆನ್ಸರ್ ತೋರಿಸಿದ್ದೀವಿ. ವಾಟ್ ಎವರ್ ದೇ ಆಬ್ಜೆಕ್ಟೆಡ್. ಬಟ್ ಅಲ್ಲಿ ಇಶ್ಯೂ ಏನಂದರೆ ದ ಡಿಲೀಟೆಡ್ ಕಂಟೆಂಟ್. ಸಿನಿಮಾದಲ್ಲಿ ಏನಾದ್ರು ನಾವು ಕಾಂಟ್ರೋಲ್ ಮಾಡ್ತಾರೆ, ಎಸ್ ಇಟ್ ವಾಸ್ ಅ ನ್ಯೂಡ್ ಒನ್. ಬಟ್ ಸಿನಿಮಾದಲ್ಲಿ ಏನಾದ್ರು ಕಾಂಟ್ರೋಲ್ ಮಾಡಿಲ್ಲ ಅವರು, ದ ಡಿಲೀಟೆಡ್ ಒನ್. ದ್ಯಾಟ್ ವಾಸ್ ದ ಇಶ್ಯೂ.
ಅದು ಅದನ್ನು ಎಷ್ಟು ಜನ ಇದ್ರು ಶೂಟಿಂಗ್? ಯೂಶ್ವಲಿ ಅದು ವೆರಿ ಕಾಂಬಿನೇಷನ್ ಮ್ಯಾಟರ್ಸ್. ಮೇನ್ ಟೆಕ್ನಿಷಿಯನ್ ಬಿಟ್ಟರೆ ಯಾರೂ ಇರಲ್ಲ. ಅಂದರೆ ಪರ್ಟಿಕ್ಯುಲರ್ ಕ್ಯಾಮ್ರಾಮನ್, ಡೈರೆಕ್ಟರ್, ಆ್ಯಕ್ಟರ್ಸ್ ಬಿಟ್ಟರೆ ಯಾರೂ ಇರಲ್ಲ ಸಚ್ ಎ ಡೆಲಿಕೇಟ್ ಸೀನ್ ಮಾಡುವಾಗ. ಆ್ಯಂಡ್ ಆಲ್ವೇಸ್ ಇದೇನೆಂದರೆ ದ ವೇ ವಿ ಸೀನ್ ಅದರ್ ಶಾರ್ಟ್ಸ್, ಒಂದು ರೆಗ್ಯುಲರ್ ಸಿನಿಮಾದಲ್ಲಿ ಒಂದು ರಿಲೇಷನ್ ಸೀನ್ಸ್ ಕಾಮಿಡಿ ಹೆಂಗೆ ಮಾಡ್ತೀವಿ ಅದು ಹಂಗೆ. ಬಿಕಾಸ್ ವಾಟ್ ಎವರ್ ಡಿಮಾಂಡ್ಸ್ ಆನ್ ದ ಸೀನ್, ಓಕೆ ನಾವು ಶೂಟ್ ಮಾಡಿ ಡೆಲಿಬ್ರೇಟಿ ಅದರಿಂದನೇ ಏನೋ ಹೋಗುತ್ತಂತ ಸಚ್ ಎ ಚೀಪ್ ಟ್ರಿಕ್ಸ್ ಅಂತ ಏನಿಲ್ಲ ಆ ಸೀರೀಸಲ್ಲಿ. ಅಲ್ಲ, ನಾನು ಹೇಳೋದು ಈ ಥರ ಸೀನಿಗೆ ಬರುತ್ತೆ ಅಂತ ಆರ್ಟಿಸ್ಟ್ಗಳು ಮುಂಚೆನೇ ಹೇಳಿರ್ತೀರ. ಖಂಡಿತ ಇಲ್ಲಾಂದ್ರೆ ಹೌ ಕ್ಯಾನ್ ದೇ ಡೂ ದಟ್? ಆ ಸಡನ್ನಾಗಿ ಏನು ಮಾಡಲ್ವಲ್ಲ ಅದು. ಬಿಕಾಸ್ ಒಂದು ಸೀನ್ ಮಾಡ್ತಾ ಅಂದರೆ ಪ್ರೀ ವೆಡ್ ಡಿಸ್ಕಷನ್ ಆಗುತ್ತೆ, ಕಾಸ್ಟ್ಯೂಮ್ ಫೈನಲೈಸ್ ಆಗುತ್ತೆ, ಲೊಕೇಶನ್ ಫೈನಲೈಸ್ ಆಗುತ್ತೆ, ಆ್ಯಂಡ್ ಸ್ಕ್ರಿಪ್ಟ್ ಹೋಗುತ್ತೆ. ಒಂದು ಕಡೆ ಹೀರೋಯಿನ್ನು, ಇನ್ನೊಂದು ಕಡೆ ಎಷ್ಟೋ ಜನ ಆರ್ಟಿಸ್ಟ್ಗಳು ನ್ಯೂಡಾಗಿ ಇರ್ತಾರೆ. ಪೊಲೀಸ್ ಟಾರ್ಚರ್, ದಟ್ಸ್ ವಾಟ್ ಐಮ್ ಸೇಯಿಂಗ್. ಅದೆಲ್ಲ ಪಾರ್ಟ್ ಆಫ್ ವರ್ಕೇ ತಾನೆ. ವೈ ಡೋಂಟ್ ಯು ಆಸ್ಕ್ ಇಂಥ ಕ್ವಶನ್ಸು? ಒಂದು ಸಾಂಗ್ ಶೂಟ್ ಮಾಡುವಾಗ ನಾವು ಕಾಮಿಡೀಸ್ ಆ ಸೀನಲ್ಲೂ ಆ್ಯಕ್ಟರ್ಸ್ ಹೋಗ್ತಾರೆ ಮಾಡ್ತಾರಲ್ವ. ವೈ ಪರ್ಟಿಕ್ಯುಲರ್ ಈ ಸೀನ್ಸ್? ಜಸ್ಟ್ ನ್ಯೂಡಿಟಿ ಅಂತ ಒಂದೇ ಒಂದು ಡೆಲಿಕಸಿ ಇಟ್ಕೊಂಡು, ಬಿಕಾಸ್ ಇಟ್ಸ್ ಇನ್ ಅ ಶೂಟಿಂಗ್ ಅಷ್ಟೇ, ಇಟ್ಸ್ ನಾಟ್ ಎ ರಿಯಲ್. ವರ್ಷ ದಂಡುಪಾಳ್ಯ 10 ವರ್ಷದಿಂದ ಬರೋದನ್ನು ಇವತ್ತು ಬಂದಿದ್ದಿದ್ರೆ ಐ ಡೋಂಟ್ ನೋ, ಪ್ರಾಬ್ಲಿ ಮೇ ನಾಟ್ ಆಲ್ಸೋ, ಮೇ ನಾಟ್ ಸಚ್ ಎ ಆ ಕೈಂಡ್ ಆಫ್ ಸಕ್ಸಸ್ ಇರಲ್ಲ ಏನು. ಬಿಕಾಸ್ ಲಾಸ್ಟ್ 3 yearsಲ್ಲಿ ವೆರಿ ಗುಡ್ ಕಂಟೆಂಟ್ ಹ್ಯಾಸ್ ರಿಲೀಸ್ಡ್, ಇನ್ಕ್ಲೂಡಿಂಗ್ ರೀಸೆಂಟಾಗಿ ಜೈ ಭೀಮ್ ಇಟ್ಕೊಳ್ಳಿ, ವಿಸಾರಣೈ, ಲಾಟ್ ಆಫ್ ಗುಡ್ ಕಂಟೆಂಟ್. ಈ ಥರ ಕಂಟೆಂಟ್ ಮಾಡಿದಾರಲ್ಲ, ಸೊ ಪ್ರಾಬ್ಲಿ ರೊಟೀನ್ ಅನಿಸುತ್ತೇನೋ. ಬಿಕಾಸ್ ದಟ್ ವಾಸ್ ಇನ್ ಟ್ರೆಂಡ್ ಸೆಟ್ಟಿಂಗ್ ಕೈಂಡ್ ಆಫ್ ಕಂಟೆಂಟ್ ಅಲ್ಲ ಆ ಟೈಮ್ಗೆ. ಇವತ್ತು ಅದೇ ಅಂತಾರಲ್ಲ, 10 years ಬ್ಯಾಕ್ ಯು ಡಿಡ್ ಸಚ್ ಕಂಟೆಂಟ್ ಅಂತ. ಪ್ರಾಬ್ಲಿ ಈ ಟೈಮ್ಗೆ ಇಟ್ ಮೈಟ್ ಬಿ ರೊಟೀನ್ ಮೂವಿ, ಇಫ್ ಐ ಆಮ್ ರೈಟ್. ಕಂಟೆಂಟ್ ಈಸ್ ಸೋ ಫ್ರೆಶ್ ನಾವು ಆಲ್ಸೋ, ಪೀಪಲ್ ಇನ್ನೂ ವಾಚ್ ಮಾಡ್ತಿದ್ದಾರೆ. ಸೊ ಕಂಟೆಂಟ್ ವೈಸ್ ವಿ ಆರ್ ವೆರಿ ಆನೆಸ್ಟ್ ಟು ದ ಸಬ್ಜೆಕ್ಟ್. ಬಟ್ ದಂಡುಪಾಳ್ಯ ಊರಿಂದ ಆಮೇಲೆ ಆಗಿದ್ದೇನೆ ನಥಿಂಗ್. ಆ ಟೈಮ್ಗೆ ಆಗಿದ್ದು ಪಾಪ, ಬಿಕಾಸ್ ದೇ ಹರ್ಟ್, ಅದೇ ಬಿಕಾಸ್ ಅವರು ಊರು ಆಲ್ರೆಡಿ ಮರ್ತೋಗಿದ್ವಿ, ಬಿಕಾಸ್ ನಮ್ಮ ಊರ ಹೆಸರು ಕೆಟ್ಟೋಗಿದೆ, ಆಲ್ ಥಿಂಗ್ಸ್. ಆ್ಯಂಡ್ ನಾವು ಮೀಡಿಯಾ ಮೂಲಕ ಆ ಟೈಮ್ಗೆ ಹೇಳಿದ್ವಿ ಆಲ್ ಥಿಂಗ್ಸ್ ಓವರ್. ಆಮೇಲೆ ಕೋರ್ಟು ಹೇಳಿದೆ ವಿ ನೆವರ್ ಯೂಸ್ ಸಚ್ ಎ ವರ್ಡ್. ಆ ಥರ ಪಾರ್ಟ್ 2 and 3 ಅಲ್ಲೂ ವಿ ನೆವರ್ ಟೈಟ್ಲೂ ಇಟ್ಟಿಲ್ಲ, ನೇಮ್ಸು ಇಟ್ಟಿಲ್ಲ. ಸೊ ದಟ್ಸ್ ಓವರ್. 3 ಆದಮೇಲೆ 3 ಆದಮೇಲೆ ಅನ್ಫಾರ್ಚುನೇಟ್ಲಿ ಇನ್ಕ್ಲೂಡಿಂಗ್ ಮೀ, ಜಸ್ಟ್ ಲೈಕ್ ಎವ್ರಿ ಒನ್, ವಿ ಹ್ಯಾವ್ ಅ ಗ್ಯಾಪ್. 18+ ಸಿನಿಮಾ ಅಂತ ಒಂದು ಹಾರರ್ ಥ್ರಿಲ್ಲರ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲ, ಅದಾದಮೇಲೆ ಇನ್ನೊಂದು ದಂಡುಪಾಳ್ಯ ಸ್ಟಾರ್ಟ್ ಆಗುತ್ತೆ 4. ಅದು ಐ ಆಮ್ ನೋವೇ ರಿಲೇಟೆಡ್. ಅದು ಸಮನ್ ಮೇಡ್ ಟು ಎನ್ಕ್ಯಾಶ್ ದೀಸ್ ಸೀರೀಸ್. ನಥಿಂಗ್, ಐ ಆಮ್ ನೋವೇ ಕನೆಕ್ಟೆಡ್ ಟು ದ 4 in any manner. Because not actors, not the directors, not technicians, not even a light boy who work for my season ಆ ಪಿಕ್ಚರ್ಗೆ ಇಲ್ವಲ್ಲ. ಬಟ್ ದಂಡುಪಾಳ್ಯ ಅಂತಂದರೆ ಶ್ರೀನಿವಾಸರಾಜು ಮೈಟ್ ಬಿ ಕೆಲವೊಂದು ಟೈಮ್ಸ್, ಫಾರ್ ಎಕ್ಸಾಂಪಲ್ ಕೆಲವೊಂದು ಸೀಸನ್ ಫೇಮಸ್ ಆದರೆ ಅದು ಫಾಲೋಯಿಂಗ್ ಟು ಎನ್ಕ್ಯಾಶ್ ಮಾಡ್ತಾರಲ್ಲ. ಸೊ ಹೌ ಕ್ಯಾನ್ ಐ ಸ್ಟಾಪ್ ದೆಮ್? ನಂಗೆ ಆ ರೈಟೇ ಇಲ್ಲ. ಆ್ಯಂಡ್ ಎವ್ರಿಬಡಿ ನೋಸ್ ದಟ್ ಐ ಹ್ಯಾವ್ ನಾಟ್ ಶಾಟ್ ದ ಫಿಲ್ಮ್ ಅಂತ.